ಇದರಿಂದ ತುಂಬಾ ಉಪಯುಕ್ತ ಮಾಹಿತಿ ನಮಗೆ ರೈತರಿಗೆ ಹಳ್ಳಿನವರು ರೈತ ಬಾಂಧವರಿಗೆ. ಆದರೆ ವೈಜ್ಞಾನಿಕವಾಗಿ ಯಾವ ರೀತಿ ಮರಿಗಳ ಆಯ್ಕೆ ಮತ್ತು ಮರಿಗಳ ಪಾಲನೆ ಮತ್ತು ಪೋಷಣೆ, ಅದರಿಂದ ಉದ್ಯಮ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಅದರಿಂದ ಆರ್ಥಿಕ ಮೌಲ್ಯಗಳು, ನಮ್ಮ ಸಾಮಾಜಿಕ ಬದ್ಧತೆ, ಆರ್ಥಿಕವಾಗಿ ನಾವು ಯಾವ ರೀತಿ ಸದೃಢ ಆಗಬೇಕು ಅನ್ನೋದನ್ನು ತುಂಬಾ ಉಪಯುಕ್ತವಾಗಿ ಸಾರು ತಿಳಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ರಾಮಕೃಷ್ಣ ಸಾರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಾಗಿ ನಮ್ಮ ಚಿಕ್ಕಬಳ್ಳಾಪುರ ಬಂದವರು ಅವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಯಾವುದೇ ಒಂದು ವೃತ್ತಿಯಲ್ಲಿ ನಾವು ತೊಡಸ್ಕೊಳ್ಬೇಕಾದ್ರೆ ನಮ್ಮ ಇಚ್ಛಾಶಕ್ತಿ ಮತ್ತು ನಮ್ಮ ಮೂಲ ನಾವೇನು ಕರಿತೀವಿ, ಯಾವುದೇ ಕೃಷಿ ಇರಲಿ, ಅದು ಹೈನುಗಾರಿಕೆ, ಪಶುಸಂಗೋಪನೆ, ಕೋಳಿ, ಕುರಿ, ಮೀನು ಎಕ್ಸೆಟ್ರಾ ಯಾವುದೇ ಇರಲಿ, ನಮ್ಮ ಸಮಗ್ರ ಕೃಷಿಯಲ್ಲಿ ಯಾವುದೇ ನಾವು ಕೈಗೊಳ್ಳಬೇಕಾದ್ರೂ ಫಸ್ಟ್ ನಮ್ಮ ಇಚ್ಛಾಶಕ್ತಿ ಇರಬೇಕು. ಆಮೇಲೆ ನಮ್ಮ ಇಲಾಖೆ ಕಡೆಯಿಂದ ನಮಗೆ ಒಂದು ಪ್ರೋತ್ಸಾಹ ಇದ್ದೇ ಇರುತ್ತೆ. ಮತ್ತೆ ಮಾರ್ಕೆಟಿಂಗ್ ನಾವೇನು ಕರಿತೀವಿ, ನಾವು ಯಾವುದೇ ಒಂದು ಪ್ರಾಡಕ್ಟ್ ಯಾವುದೇ ಇರಲಿ, ಕೃಷಿ ಆಗಿರ್ಬೋದು, ಯಾವುದೇ ಇರಲಿ, ನಮ್ಮ ಒಂದು ಲೋಕಲ್ ಅಲ್ಲಿ ನಾವು ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಆರ್ಥಿಕವಾಗಿ ತುಂಬಾ ದುರ್ಬಲರಾಗ್ತೀವಿ. ನಾವು ಸದೃಢ ಆಗಬೇಕಂದ್ರೆ ನಾವು ಯಾವುದೇ ಒಂದು ಕುರಿ ಸಾಕಾಣಿಕೆ ಯಾವುದೇ ಇರಲಿ, ಮೀನು ಸಾಕಾಣಿಕೆ ಫಸ್ಟ್ ನಮ್ಮಲ್ಲಿ ಲೋಕಲ್ ಒಂದು ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ನಾವು ಒಂದು ಬೃಹತ್ ಮಟ್ಟದಲ್ಲಿ ಮಾಡಬೇಕು ಮತ್ತು ನಾವು ಫೈನಾನ್ಷಿಯಲಿ ಸ್ಟ್ರಗಲ್ ಆಗಬಾರ್ದು. ಸೊ ಇದೊಂದು ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಯಾವುದೇ ಒಂದು ಇಚ್ಛಾಶಕ್ತಿಯಿಂದ ನಾವು ಯಾವುದೇ ಕೃಷಿ ಮಾಡಿ ನಾವು ಮೇಲೆ ಬರ್ಬೋದು, ಮುಂದೆ ಬರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕನಿಷ್ಠ ಒಂದು 5 ದಿನ ನಾವು ಅಷ್ಟೊಂದು ಟ್ರೈನಿಂಗ್ ಕೊಡಬೇಕು. ಸೊ ನಮ್ಮ ಇಲಾಖೆ ಕಡೆಯಿಂದ ನಾವು JKVK ಒಳ್ಳೆ ಒಂದು ನಮ್ಮ ಲಾಸ್ಟ್ ಟೈಮ್ ನಮ್ಮ ಕುರುಬೂರು ಇದ್ರ ಕಡೆಯಿಂದ ನಾವು ಟ್ರೈನಿಂಗ್ ಕೊಟ್ಟಿದ್ವಿ. ಅದು JKK ಕರ್ಕೊಂಡು ಹೋಗಿ ಮೀನು ಸಾಗಾಣಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಮೀನು ಸಾಗಾಣಿಕೆ ನಮ್ಮ ಇಲಾಖೆ ಇರೋದ್ರಿಂದ ಸೊ ಮುಂದಿನ ಕನಿಷ್ಠ ಒಂದು 5 ದಿನ ಟ್ರೈನಿಂಗ್ ತರ ತಗೊಂಡು ಇನ್ನಷ್ಟು ಡೀಪ್ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರೆ ರೈತರಿಗೆ ತುಂಬಾ ಉಪಯುಕ್ತ ಆಗುತ್ತೆ. ಇಷ್ಟೊಂದು ಮಾತ್ರ ಔಷಧಿ ನಮ್ಮ ಇಲಾಖೆಗೆ ಒಂದು ಸ್ವಲ್ಪ